ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಇದು ಒಂದು ಸ್ಯಾಟರ್ಡೇದು ವ್ಲಾಗ್ ಆಗಿರ್ತದೆ. ನನಗೆ ರಜೆ ಇತ್ತು, ಸ್ಯಾಟರ್ಡೆ ಸಂಡೇ ನನಗೆ ರಜೆ ಯಾವಾಗಲೂ ಸಹ. ಸೊ ನಾವಿವತ್ತು ಫಸ್ಟಿಗೆ ಹನುಮಾನ್ ಟೆಂಪಲಿಗೆ ಹೋಗ್ತಾ ಇದ್ದೇವೆ. ಅಂಗಿಯಲ್ಲಿ ಪೈನಾಪಲ್ ಉಂಟು. ಎಲ್ಲಿ ತೋರಿಸು. ವಾವ್, ಪೈನಾಪಲ್ ಅಲ್ಲ ಇದು? ಎಲ್ಲಿಂದ ತಂದದ್ದು ಅಂಗಿ ನಾವು? ಅಂಗಿ ಎಲ್ಲಿಂದ ತಂದದ್ದು ನಾವು? ಅಲ್ಲ, ಝೂಡಿಯೋ. ನಾವೀಗ ಎಲ್ಲಿ ಹೋಗುದು ಅಭಿಯಾನು? ನಾವು ಚಪ್ಪಲ್ ತೋರಿಸ್ಲಿಕ್ಕೆ ಅಲ್ಲ, ಚಪ್ಪಲ್ ತೆಗಿಲಿಕ್ಕೆ. ಎಲ್ಲಿ? ಮೂಡ್ಬಿದ್ರೆಯಲ್ಲಿ. ಮತ್ತೆಂತಕ್ಕೆ ಹೋಗುದು ನಾವು? ಯಾವ ಟೆಂಪಲಿಗೆ? ಮುತ್ತಾಮಿಂದ. ಸರಿ ಹೇಳು, ಯಾವ ಟೆಂಪಲ್ ಹೇಳು ಬಂಗಾರ, ನಿಂಗೆ ಗೊತ್ತುಂಟಲ್ಲ. ಹನುಮಾನ್ ದೇವಳಲ್ಲ, ದೇವಸ್ಥಾನ. ಓಕೆ, ಅಲ್ಲಿ ಸಿಗುವ. ಹೇಳು ಬಾಯ್ ಫ್ರೆಂಡ್ಸ್. ಎಲ್ಲಿ ಹೋಗ್ತಾ ಇರೋದು ಅಭಿಯಾನ್? ಇದೆಲ್ಲಿ? ಚಪ್ಪಲ್ ಅಲ್ಲ, ನಿಂಗೆ ಚಪ್ಪಲ್ ಒಂದೇ. ಇದು ವೇಣೂರ್. ಫಸ್ಟ್ ವೇಣೂರಿಗೆ ಬಂದದ್ದು ನಾವು, ಅಲ್ಲಿಂದ ಮತ್ತೆ ಮೂಡುಬಿದ್ರೆಗೆ. ಆಯ್ತಾ? ಓಕೆ ಬಾಸ್? ಓಕೆಯಾ? ಯಾಕೆ ಬೇಡ? ಅಪ್ಪನಿಗೆ ಸ್ವಲ್ಪ ಕೆಲಸ ಉಂಟಂತೆ ಇಲ್ಲಿ ವೇಣೂರಲ್ಲಿ. ಅದಾದ್ಮೇಲೆ ನಾವು ಸೀದಾ ಮೂಡುಬಿದ್ರೆ ಟೆಂಪಲಿಗೆ ಹೋಗಿ ಚಪ್ಪಲ್ ತೆಗೆಯುವ. ಆಯ್ತಾ? ಎಲ್ಲಿ ಬಂದ್ವಿ ನಾವು? ಹನುಮಾನ್ ದೇವಸ್ಥಾನ ಬಂತು ನೋಡಿ. ಅಲ್ಲಿ ಕಾಣ್ತಾ ಉಂಟು. ನಾವು ರೀಚ್ ಆದ್ವಿ ಮೂಡುಬಿದ್ರೆಯ ಪವರ್ಫುಲ್ ಹನುಮಾನ್ ಟೆಂಪಲ್ಗೆ. ಈ ಮನುಷ್ಯ ಎಲ್ಲದಕ್ಕೆ ನಗಾಡುದು ಮಾತ್ರ. ಆಯ್ತಾ? ಅವರಿಗೆ ನಾನು ವಾಯ್ಸ್ ಓವರ್ ಕೊಟ್ಟು ನಗಾಡ್ಲಿಕ್ಕೆ ಬರ್ತದೆ. ಶನಿವಾರ ಅಲ್ಲ, ಫುಲ್ ರಶ್ ಉಂಟು ಇವತ್ತು. ಇಲ್ಲಿ ಪಾರ್ಕಿಂಗ್ ಒಂದೇ ಸಮಸ್ಯೆ. ಆಯ್ತಾ? ಇತ್ತು, ಟೆಂಪಲಿಗೆ ಹೋಗಿ ಬಂದ್ವಿ. ಇನ್ನು ಈಗ ಅಭಿಯಾನಿಗೊಂದು ಸ್ಲಿಪ್ಪರ್ಸ್ ಆಗಬೇಕಿತ್ತು, ಅದನ್ನು ತಗೊಂಡು ಆಳ್ವಾಸಿಗೆ ಹೋಗ್ಲಿಕ್ಕೆ ಉಂಟು. ನನಗೆ ಐ ಟೆಸ್ಟಿಗೆ ಹೋಗ್ಲಿಕ್ಕಿತ್ತು. ನನಗೆ ಸ್ವಲ್ಪ ಹತ್ತಿರದೆಲ್ಲ ಬ್ಲರ್ ಆಗಿ ಕಾಣ್ತಾ ಉಂಟು. ಈಗ ಎಂತಂತ ಗೊತ್ತಿಲ್ಲ, ಲೆಟರ್ಸ್ ಎಲ್ಲ. ಹಾಗೆ ಒಮ್ಮೆ ಟೆಸ್ಟ್ ಮಾಡಿಸುವ ಅಂತ. ಫಸ್ಟಿಗೆ ಅಭಿಯಾನಿಗೊಂದು ಸ್ಲಿಪ್ಪರ್ಸ್ ತೆಗೆಯುವ. ಅಲ್ಲ ಅಭಿಯಾನ್? ಯಾಕೆ ಚಪ್ಪಲ್ ಬೇಡವಾ? ಹೌದು, ನಿಂಗೆ ಮತ್ತೆ ಎಂತ ಬೇಕು? ಈಗ ಅವನಿಗೆ ಕೋಪ, ಅವನಿಗೆ ಚಾಕ್ಲೇಟ್ ತೆಗೆದು ಕೊಡಲಿಲ್ಲ ಅಂತ. ಈಗ ತೆಗೆದು ಕೊಡ್ಲಿಕ್ಕೆ ಉಂಟು ಅದನ್ಸ. ಆಯ್ತಾ? ಅಲ್ಲಿಂದ ಸೀದಾ ನಾವು ಶ್ರೀನಿವಾಸ್ ನೇತ್ರಾಲಯಕ್ಕೆ ಬಂದ್ವಿ. ನನ್ನದು ಐ ಟೆಸ್ಟ್ ಎಲ್ಲ ಆಯಿತು, ಎಂತ ಇಲ್ಲ ಅಂತ ಹೇಳಿದರು. ಜಸ್ಟ್ ವಾಟರ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದರು. ಅದು ಆದಮೇಲೆ ನಾವು ಇಲ್ಲಿ ಅಭಿಯಾನಿಗೆ ಸ್ಲಿಪ್ಪರ್ಸ್ ಬೇಕಿತ್ತು ಡೈಲಿ ಯೂಸ್ಗೆ. ಅವನ ಹತ್ರ ಶೂಸ್ ಇದ್ದದ್ದು ಮತ್ತು ಒಂದು ನಾರ್ಮಲ್ ಚಪ್ಪಲ್ ಇದ್ದದ್ದು. ಹಾಗೆ ಇವನಿಗೆ ಸ್ಲಿಪ್ಪರ್ಸ್ ಒಂದು ತೆಗೆದು ಸೀದಾ ನಾವು ನನ್ನ ಹಸ್ಬೆಂಡ್ ವರ್ಕ್ ಮಾಡುವ ಸೈಟ್ ಹತ್ರ ಬಂದ್ವಿ. ಅದು ಮೂಡುಬಿದ್ರೆಯಲ್ಲೇ ಇದ್ದದ್ದು. ಇದು ರೋಡ್ ಅಂತೂ ತುಂಬ ಹಾರಿಬಲ್ ಆಗಿತ್ತು. ಆಯಿತಾ? ಅಂದರೆ ಒಟ್ರಶಿತ್ತು ರೋಡು. ಹೇಗೂ ಬಂದು ರೀಚ್ ಆದ್ವಿ. ಮತ್ತು ಇಲ್ಲಿ ನೋಡಿ ಅವ್ಯಾನ್ ಮತ್ತು ಇವರಲ್ಲಿದ್ದಾರೆ. ಅವ್ಯಾನ್ ಇಲ್ಲಿ ಕೆಳಗಿದ್ದ, ಅವನಿಗೆ ಅಲ್ಲಿ ಗಣಿಯನ್ನು ಇಳಿದು ಬಂದದಾಯ್ತಾ. ಅವರು ನಮ್ಮನ್ನು ಕಾರಲ್ಲಿ ಬಿಟ್ಟು ಹೋದದ್ದು. ಈ ಅವ್ಯಾನಿಗೆ ಅದು ಮಿಷಿನಿದು ಸೌಂಡ್ ಕೇಳಿ ಗೊತ್ತಾಯಿತು. ಅವನು ಹೇಳುವುದು ಕಾರಲ್ಲಿ ಕುತ್ಕೊಂಡು, ಅಪ್ಪ ಅಲ್ಲಿ ಕೆಲಸದ ಹತ್ರ ಹೋಗಿದ್ದಾರೆ, ನನಗೆ ಹೋಗಲೇಬೇಕಂತ ಹೇಳಿ ಕರ್ಕೊಂಡು ಬಂದದ್ದು ಅವನನ್ನು. ಇಲ್ಲಿ ಕೆಳಗೆ ಬರುವಾಗ ನಾನು 2 ಸಲ ಜಾರಿದೆ. ಹಾಗೆ ಉಂಟಿದು ರೋಡು. ನಿಮಗೆ ವೀಡಿಯೋದಲ್ಲಿ ಬೇರೆಯೇ ಕಾಣ್ತಾ ಇರ್ಬೋದು, ಬಟ್ ನಿಜವಾಗಿ ಉಂಟಲ್ಲ, ಇದು ದೊಡ್ಡ ಗುಂಡಿಯೇ ಒಂದು. ನಾನು ಅವನನ್ನು ಕೆಳಗೆ ಬಿಟ್ಟು ಕಾರ್ ಹತ್ರ ಹೋಗ್ತಾ ಇದ್ದೇನೆ. ನನಗೆ ಆಗೋದಿಲ್ಲ ಅಲ್ಲಿ ನಿಲ್ಲಿಕ್ಕೆ, ತುಂಬ ಬಿಸಿಲುಂಟು. ಈ ಬಿಸಿಲಿಗೆ ಅಲ್ಲಿ ನಿಲ್ಲುವ ಬದಲು ಕಾರಲ್ಲಿ ಕುತ್ಕೊಳ್ತೇನೆ ಅಂತ ಹೇಳಿದೆ ನಾನು. ಇನ್ನು ಅವನನ್ನು ಇವರು ಕರ್ಕೊಂಡು ಬರಬೇಕು. ಅಲ್ಲಿಂದ ಬರ್ತಾ ಇದ್ದಾರೆ. ಅವನಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ, ಹಿಟಾಚಲ್ಲಿ ಕೂತ್ಕೊಳ್ತೇನೆ ಅಂತ. ಅದಕ್ಕೆ ಇಟ್ಕೊಂಡು ಬರ್ತಾ ಇದ್ದಾರೆ. ನಂದು ವಾಯ್ಸ್ ನಿಮಗೆ ಸೇಂಕು ಆಗಿ ಕಾಣ್ಬೋದು. ಅದು ಆ ಅಪ್ಪನ್ನು ಹತ್ತಿ ಬರುವಾಗ ನನಗೆ ಸಾಕಾಯಿತು. ಬರ್ತಾ ಇದ್ದಾರೆ ಇಬ್ಬರು ಸಹ. ಆಯಿತು ಇವತ್ತಿದು ಆಟ. ನಮ್ಮ ಕಾರ್ ಎಷ್ಟು ಕ್ಲೀನ್ ಉಂಟು ನೋಡಿ. ನಮ್ಮ ರೋಡಲ್ಲಿ ಎಷ್ಟು ಕ್ಲೀನ್ ಮಾಡಿದರೆ ಸಹ ಹಾಗೇನಾಯ್ತಾ. ಸೊ ಇನ್ನು ಮನೆಗೆ ಹೋಗೋದು ನಾವು.
ಅಲ್ಲಿಂದ ಸೀದಾ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಸಂಜೆ ಆಯಿತು. ಸಂಜೆ ಆಗುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ದಿನದಿಂದ ಫುಲ್ ಸೆಕೆ ಇತ್ತಾಯ್ತು, ಈಚೆ ಮಳೆನೇ ಬರ್ತಾ ಇರಲಿಲ್ಲ. ಆಲ್ ಆಫ್ ಸಡನ್ ಮಳೆ ಸಹ ಬಂತು. ಅವ್ಯನಿಗೆ ಫುಲ್ ಖುಷಿ. ಫಸ್ಟ್ ಟ್ರೈನ್ ಎಲ್ಲ ಹಾಗೆ ಆಟ ಆಡ್ತಾ ಇದ್ದಾನೆ ಮಳೆಯಲ್ಲಿ. ಅತ್ತೆ ಒಂದು ಅವನಿಗೆ ಕವರ್ ಹಾಕಿದ್ರು ತಲೆಗೆ, ಚಂಡಿ ಅದಕ್ಕೆ ಇನ್ನು ಶೀತ ಎಲ್ಲ ಆಗೋದು ಬೇಡ ಅಂತ ಹೇಳಿ ಮತ್ತೆ ಅವನು ಆಟ ಆಡ್ತಾ ಇದ್ದ. ನೋಡಿ ಈ ಥರ ನಮ್ಮ ಮನೇಲಿ ಕುಕ್ಕುಂಬರನ್ನು ಕಟ್ಟಿ ಉಂಟಲ್ಲ, ಅತ್ತೆ ಅದನ್ನು ಕಿಚನಲ್ಲಿ ಹ್ಯಾಂಗ್ ಮಾಡ್ತಾರೆ, ಕಿಚನ್ ಸ್ಟೋರ್ ರೂಮಲ್ಲಿ. ಕೆಲವರು ಈ ಥರ ಔಟ್ಸೈಡ್ ಕಿಚನ್ ಇರ್ತಾರಲ್ಲ ಅಲ್ಲಿ ಸಹ ಹ್ಯಾಂಗ್ ಮಾಡ್ತಾರೆ. ನಾವಿಲ್ಲಿ ಒಳಗೆ ಮಾಡ್ತಾ ಇದ್ದೇವೆ. ಇದು ರೈನಿ ಸೀಸನಿಗೆ ಯೂಸ್ ಆಗ್ತದೆ. ಇದು ನಮ್ಮದೇ ಮನೇಲಿ ಆದ ಕುಕ್ಕುಂಬರ್ಸ್. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ಆಗ್ತಾಯಿತ್ತು ಆಯಿತಾ, ಬಟ್ ಈ ಸತಿ ತುಂಬಾ ಕಮ್ಮಿ. ಎಂತ ಅಂತ ಗೊತ್ತಿಲ್ಲ. ನೋಡಿ ಈ ಥರ ಹ್ಯಾಂಗ್ ಮಾಡಿರ್ತಾರೆ, ಒಂದು ಕೋಲನ್ನು ಕಟ್ಟಿ ಅದಕ್ಕೆ ಹ್ಯಾಂಗ್ ಮಾಡಿ ಅದೊಂದು ರೈನಿ ಸೀಸನಿಗೆ ಯೂಸ್ ಮಾಡ್ತೇವೆ, ಎಂತ ಸಹ ಆಗೋದಿಲ್ಲ. ಬಟ್ ಈ ಸತಿ ಕಮ್ಮಿ ಉಂಟು. ಇದು ರೈನಿ ಸೀಸನ್ ತನಕ ಬರೋದು ಡೌಟು ನನಗೆ. ಎಲ್ಲಿಯಾದರೂ ಒಂದು ಏಪ್ರಿಲ್ ಮೇಲೆ ಮುಗಿಬೋದು ನನ್ನ ಅಂದಾಜಲ್ಲಿ, ಇಲ್ಲಾಂದರೆ ಜೂನಲ್ಲೆಲ್ಲ ತನಕ ಇರ್ತಾ ಇತ್ತು. ಕಿಚಪ್ಪೆಲೆ ಒಮ್ಮೆ ಮಳೆ ಬಂದು ಸ್ಟಾಪ್ ಆಯಿತು ಫುಲ್. ಈಗ ಪುನಃ ಒಂದು ಅರೌಂಡ್ 5 o'clock ಫುಲ್ ಮೋಡ ಮತ್ತು ಫುಲ್ ಗಾಳಿ ಇತ್ತಾಯ್ತು. ಖುಷಿ ಆಗ್ತಾಯಿತ್ತು ಹೊರಗಡೆ ಕೂತ್ಕೊಳ್ಳಿಕ್ಕೆ ಗಾಳಿಯಲ್ಲಿ. ವೆದರ್ಸು ಫುಲ್ ಕೂಲಾಗಿತ್ತು. ಹಾಗೆ ನಾನು ಅತ್ತೆ ಅವಿಯನ್ನೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ ಇನ್ನೊಮ್ಮೆ ಮಳೆ ಬರ್ತದ ಅಂತ. ಹಾಲು ತಗೊಂಡು ಹೋಗ್ತೀಯ ಡಿಪ್ಪೋಗೆ? ಹೇಗಿದ್ರೆ ಸಹ ಕೂತ್ಕೊಂಡಿದ್ಯಲ್ಲ ಗಾಡಿಯಲ್ಲಿ. ಅದು ಅಪ್ಪಗೆ ಪುರ್ಸೋದಿಲ್ಲ. ಏನು ಜಾಂದಾರೆ ಲೆಪ್ಪಲೆ ಫುಲ್ ಮೋಡ. ಗುಡುಗು ಕೇಳ್ತಾ ಉಂಟಾ ಅಕ್ಕ? ಅವೇನು ಗುಡುಗು? ತಂಪಾದ ಗಾಳಿ ಅಲ್ಲ ಅವಿಯಾನ್? ಅವನನ್ನು ನೋಡಿ ಅವೇನೆಂತ ಮಾಡೋದು ನನ್ನ ತಲೆಗೆ ನೀನು? ಎಂತ ಮಾಡುದು? ಎಂತ ಮಾಡುದಾ? ನಾನು ತೆಗಿತೇನೆ ಬಿಡು, ನನಗೆ ಬೇಡ. ತೆಗಿಯುವಣ್ಣ. ಯಾಕೆ? ಎಂತ ಆಗ್ತದೆ ಅದಿಟ್ರೆ? ನೋವಾಗ್ತದಾ? ಕಾಡ್ತಾರೆ ಮೀ ಕಿತ್ತನಕ್ಕ. मी डीर है ಇಲ್ಲ ಆಂಗಲ್ ಅರ್ಥಲೆ ಡೀರ್ ಬರೆದಿಸ್ತ डीर टॉपता येसे टॉपता तसे टॉपताई तू किंतु बघतले रे अरे काय ಜೋರು ವಾರ ಇತ್ತ ಸರಿ. तसं कर ना हालू जेंटल लावून अभियान ನೋಡಿ ಗಂಟೆ 6:30 ಆಯಿತು. ಈ ಮಳೆಗೆ ಎಂತಾದರೂ ಬಿಸಿ ಬಿಸಿ ತಿನ್ನುವ ಅಂತ ಆಯಿತು. ಹಾಗೆ ನಾವು ಅಂಗಡಿಗೆ ಹೋಗುದು, ನಾನು ಮತ್ತೆ ಅವಿಯಾನ್. ಎಲ್ಲಿ ಹೋಗುದು ಅವಿಯಾನ್? ನಾವು ಮ್ಯಾಗಿ ತರಲಿಕ್ಕೆ ಹೋಗ್ತಾ ಇದ್ದೇವೆ. ಅವಿಯಾನ್ ನಾವೆಲ್ಲಿ ಹೋಗುದು? ಮ್ಯಾಗಿ ತರಲಿಕ್ಕೆ. ಅಮ್ಮ ಯಾಕೆ ಕಾರುಂದಿ ಅಮ್ಮ? ಅವಿಯಾನ್ ಮಲಗಿದ ಬೇಗ. ಪಾಪ ತುಂಬ ಕೂಗ್ತಾ ಇದ್ದ ಆಯಿತಾ, ಹಠ ಮಾಡ್ತಾ ಇದ್ದ. ಅವನಿವತ್ತು ಮಧ್ಯಾಹ್ನ ಮಲಗಲೇ ಇಲ್ಲ. ಹಾಗೆ ಹಠ ಮಾಡಿ 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 ಮಲಗಿದ. ಈಗ ಪಾಪ ಕಾಣ್ತದೆ ನೋಡುವಾಗ.
ಹೀಗೆಲ್ಲ ಒಂದು ಮಲಕ್ನಲ್ಲ ಅಂದರೆ ನಾನು ಗಟ್ಟಿ ಇಟ್ಕೊಂಡು ಹಾಗೆಂತದ ನನಗೆ ಅವನು ನೋಡುವಾಗ ಕ್ಯೂಟ್ ಕಾಣ್ತಾನೆ ತುಂಬ. ಅವ್ಯಾನ್ ಮಲಗಿದ್ದ. ನಾನು ಇಡೀ ದಿನ ಅವನಿಗೆ ಈ ಥರ ಎಂಥವ್ರು ಬೈತಾ ಇದ್ದು ಎಲ್ಲ ಮಾಡ್ತೇನಲ್ಲ, ರಾತ್ರಿ ಆಗುವಾಗ ಈ ಥರ ಅವನನ್ನು ನೋಡುವಾಗ ಪಾಪ ಕಾಣ್ತದೆ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಬಾಯ್.